ದಕ್ಷಿಣ ಭಾರತದಲ್ಲಿ ಹಾಲಿನ ಹಾಗೆ ಹರಿಯೋ ಆದ್ರೆ ಕಣ್ಣಿಗೆ ಕಾಣಿಸದ ಒಂದು ನದಿ ಇದೆ. ಅದರ ರಹಸ್ಯ ಏನು? ಬನ್ನಿ ನೋಡೋಣ. ಇದೇ ನೋಡಿ ಪಾಲಾರ್ ನದಿಯ ಅನುಭವ. 348 ಕಿಲೋಮೀಟರ್ ಉದ್ದದ ಈ ನದಿಗೆ 2 ಕಾವ್ಯಾತ್ಮಕ ಹೆಸರುಗಳಿವೆ. ಮೊದಲನೆಯದು ಕ್ಷೀರ ನದಿ. ಪ್ರಾಚೀನ ಗ್ರಂಥಗಳಲ್ಲಿ ಇದರ ಅರ್ಥ ಹಾಲಿನ ನದಿ ಅಂತ. ಇನ್ನೊಂದು ಹೆಸರು ಗುಪ್ತಗಾಮಿನಿ, ಅಂದ್ರೆ ಅಗೋಚರ ನದಿ. ಇದು ಅದರ ರಹಸ್ಯಮಯ ಸ್ವಭಾವಕ್ಕೆ ಹಿಡಿದ ಕೈಗನ್ನಡಿ. ಹಾಗಿದ್ರೆ ಯಾಕಿದನ್ನು ಹಾಲಿನ ನದಿ ಅಂತಾರೆ? ಉತ್ತರ ಬರೀ ಕಾವ್ಯದಲ್ಲಿಲ್ಲ, ವಿಜ್ಞಾನದಲ್ಲೂ ಇದೆ. ಬನ್ನಿ ನೋಡೋಣ. ಅದರ ಹೊಳೆಯುವ ಬಿಳಿ ಮರಳಿನಿಂದಾಗಿ ಕ್ವಾರ್ಟ್ಸ್ ಮರಳು ಈ ನದಿಗೆ ಹಾಲಿನ ಹಾಗೆ ಹೊಳಪನ್ನು ಕೊಡುತ್ತೆ. ಈ ಹಾಲು ಅದೆಷ್ಟೋ ಬರಪೀಡಿತ ಪ್ರದೇಶಗಳಿಗೆ ಜೀವನಾಡಿಯಾಗಿದೆ, ಕೃಷಿ ಮತ್ತು ಬದುಕಿಗೆ ಆಧಾರವಾಗಿದೆ. ಹಾಗಾದ್ರೆ ಅಗೋಚರ ನದಿ ಯಾಕೆ? ಇಲ್ಲೇ ನೋಡಿ ಪಾಲಾರ್ನ ನಿಜವಾದ ಆಶ್ಚರ್ಯ. ವರ್ಷದ ಹೆಚ್ಚಿನ ದಿನ ಇದು ಒಣಗಿದ್ದಂತೆ ಕಾಣುತ್ತೆ. ಆದ್ರೆ ನದಿ ಮಾಯವಾಗಿಲ್ಲ. ಅದು